ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಅನೇಕರು ನಮಗೆ ವಾಟ್ಸಪ್ ಮೂಲಕ ಕೇಳುತ್ತಿರುವಂತಹ ಒಂದು ಪ್ರಶ್ನೆ ಏನೆಂದರೆ, ಗುರುಗಳೇ, ನಾವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಮ್ಮ ಸಹೋದ್ಯೋಗಿಗಳು ನಮಗೆ ಅನುಕೂಲವಾಗಿ ನಡೆದುಕೊಳ್ಳಲು ಅಥವಾ ನಮ್ಮ ಹಿರಿಯ ಅಧಿಕಾರಿಗಳು ನಮ್ಮೊಂದಿಗೆ ಅನುಕೂಲಕರವಾಗಿ ನಡೆದುಕೊಳ್ಳಲು ಯಾವುದಾದರೂ ತಂತ್ರ ಮಾರ್ಗವಿದ್ದರೆ ತಿಳಿಸಿಕೊಡಿ ಎಂದು ಅನೇಕರು ಕೇಳಿರುವಂತಹ ಸಾಮಾನ್ಯ ಪ್ರಶ್ನೆಯಾಗಿರುತ್ತದೆ. ಹಾಗಾಗಿ ಇಂದಿನ ಈ ಸಂಚಿಕೆಯಲ್ಲಿ ಒಬ್ಬ ವ್ಯಕ್ತಿ ನಮಗೆ ಅನುಕೂಲಕರವಾಗಿ ನಡೆದುಕೊಳ್ಳಲು ನಾವು ಯಾವ ತಂತ್ರ ಪ್ರಯೋಗವನ್ನು ಮಾಡಬೇಕೆಂಬುದನ್ನು ಈ ದಿನ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸಿಕೊಡಲಿದ್ದೇನೆ. ಈ ತಂತ್ರ ಪ್ರಯೋಗವನ್ನು ದಂಪತಿಗಳೂ ಪ್ರಯೋಗಿಸಬಹುದು. ಅಂದರೆ ದಾಂಪತ್ಯ ಜೀವನದಲ್ಲಿ ಯಾವುದೋ ಒಂದು ಕಾರಣದಿಂದಾಗಿ ದೂರವಾಗಿರುವಂತಹ ಪತ್ನಿಗಾಗಿ ತನ್ನ ಪತಿಯು ಅಥವಾ ಪತಿಗಾಗಿ ಪತ್ನಿಯೂ ಸಹ ಈ ತಂತ್ರ ಪ್ರಯೋಗವನ್ನು ಮಾಡಬಹುದು. ನಿಮ್ಮಿಂದ ದೂರವಾದಂತಹ ನಿಮ್ಮ ಬಾಳ ಸಂಗಾತಿಯನ್ನು ಮರಳಿ ನಿಮ್ಮ ಜೀವನದಲ್ಲಿ ಪಡೆಯಲು ಈ ತಂತ್ರ ಪ್ರಯೋಗ ಅದ್ಭುತವಾಗಿ ಕೆಲಸ ಮಾಡ್ತದೆ. ಹಾಗೆ ನೀವು ಕೆಲಸ ಮಾಡುವಂತಹ ಕಚೇರಿಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ವಿನಾಕಾರಣ ತೊಂದರೆ ಕೊಡುತ್ತಿದ್ದಲ್ಲಿ ಅಥವಾ ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ಸಮಸ್ಯೆ ಮಾಡುತ್ತಿದ್ದಲ್ಲಿ ಈ ತಂತ್ರ ಪ್ರಯೋಗ ಮಾಡುವುದರಿಂದ ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳಲು ಈ ತಂತ್ರ ಅತಿ ಶಕ್ತಿಶಾಲಿಯಾದಂತಹ ಈ ತಂತ್ರ ತುಂಬ ಅದ್ಭುತವಾದಂತಹ ಒಂದು ಫಲಿತಾಂಶವನ್ನು ತಮಗೆ ಕೊಡುತ್ತದೆ. ಹಾಗೆ ಪ್ರೇಮಿಗಳು ಪ್ರೀತಿಸಿ ದೂರವಾದಂತಹ ಪ್ರೇಮಿಗಾಗಿ ಈ ತಂತ್ರ ಪ್ರಯೋಗ ಮಾಡುವುದರಿಂದ ನಿಮ್ಮಿಂದ ದೂರವಾದಂತಹ ನಿಮ್ಮ ಪ್ರೇಮಿ ಮರಳಿ ನಿಮ್ಮ ಬಳಿ ಬಂದು ಸೇರಲು ಇದು ಸಹ ತಮಗೆ ಅದ್ಭುತವಾದ ಒಂದು ಫಲಿತಾಂಶವನ್ನು ಕೊಡುತ್ತದೆ. ಅತಿ ಸರಳವಾದಂತಹ ಈ ತಂತ್ರ ಪ್ರಯೋಗವನ್ನು ತಾವು ನಿದ್ರಿಸುವಂತಹ ಮೊದಲು ಈ ತಂತ್ರ ಪ್ರಯೋಗವನ್ನು ಪ್ರಯತ್ನಿಸುವುದರಿಂದ ಮೊದಲೇ ಹೇಳಿದ ಹಾಗೆ ಆ ವ್ಯಕ್ತಿಗಳು ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳುತ್ತಾರೆ. ಈ ತಂತ್ರ ಪ್ರಯೋಗ ಮಾಡಲು ನಮಗೆ ಬೇಕಾದಂತಹ ವಸ್ತುಗಳೆಂದರೆ ಏಲಕ್ಕಿ, 5 ಏಲಕ್ಕಿಗಳು ಮತ್ತು ಕೆಂಪು ವಸ್ತ್ರ. ಈ 2 ವಸ್ತುಗಳಿದ್ದಲ್ಲಿ ಸಾಕು. ಈ ತಂತ್ರ ಪ್ರಯೋಗವನ್ನು ಯಾವುದೇ ದಿನವಾದರೂ ಸಹ ಮಾಡಬಹುದು. ತಾವು ನಿದ್ರಿಸುವಂತಹ ಮೊದಲು 5 ಏಲಕ್ಕಿಗಳು ಹಸಿರು ಬಣ್ಣದಿಂದ ಕೂಡಿರಬೇಕು. 5 ಏಲಕ್ಕಿಗಳನ್ನು ತೆಗೆದುಕೊಂಡು ನಿಮ್ಮ ಬಲಗೈ ಮುಷ್ಟಿಯಲ್ಲಿ 5 ಏಲಕ್ಕಿಗಳನ್ನು ನಿಮ್ಮ ಬಲಗೈ ಮುಷ್ಟಿಯಲ್ಲಿ ಹಿಡಿದುಕೊಂಡು ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಿ. ಈ ತಂತ್ರ ಪ್ರಯೋಗ ಮಾಡುವಾಗ ತಾವು ಏಕಾಂತವಾಗಿರಬೇಕು. ಇದನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ಯಾರೂ ನಿಮ್ಮನ್ನು ಗಮನಿಸಬಾರದು. 5 ಏಲಕ್ಕಿಗಳನ್ನು ತಮ್ಮ ಬಲಗೈ ಮುಷ್ಟಿಯಲ್ಲಿ ಹಿಡಿದು ಈ ತಂತ್ರದಿಂದ ಯಾವ ವ್ಯಕ್ತಿಯನ್ನಾದರೆ ತಾವು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಿಸಿಕೊಳ್ಳಬೇಕೆಂದಿದ್ದೀರೋ ಆ ವ್ಯಕ್ತಿಯನ್ನು ಮನದಲ್ಲಿ ನೆನೆಯುತ್ತಾ ಪೂರ್ವಕ್ಕೆ ಮುಖ ಮಾಡಿ ಕುಳಿತು ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಮಂತ್ರವನ್ನು ಜಪಿಸಬೇಕಾಗಿರುತ್ತದೆ. ಓಂ ನಮೋ ಕಾಮಮಾಲಿನಿ, ಓಂ ಶ್ರೀಂ ಕ್ಲೀಂ ರಂ ನಂ ಹೆಸರನ್ನು ಸೇರಿಸಿ ಶೀಘ್ರಂ ವಶ್ಯಂ ವಶಮಾನಯ ಸ್ವಾಹ. ಓಂ ನಮೋ ಕಾಮಮಾಲಿನಿ, ಓಂ ಶ್ರೀಂ ಕ್ಲೀಂ ರಂ ನಂ ಹೆಸರನ್ನು ಸೇರಿಸಿ ಶೀಘ್ರಂ ವಶಂ ವಶಮಾನಯ ಸ್ವಾಹ. ವೀಕ್ಷಕರೇ, ಈ ಮಂತ್ರದಲ್ಲಿ ಹೆಸರನ್ನು ಸೇರಿಸಿ ಎಂದು ಹೇಳಿದ್ದೀನಲ್ಲ, ಆ ಸ್ಥಳದಲ್ಲಿ ನೀವು ಯಾವ ವ್ಯಕ್ತಿಯನ್ನಾದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಿಸಿಕೊಳ್ಳಲು ಹೊರಟಿರುವಿರುತ್ತೀರೋ ಅಂತಹ ವ್ಯಕ್ತಿಯ ಹೆಸರನ್ನು ಆ ಸ್ಥಳದಲ್ಲಿ ಸೇರಿಸಿ ಈ ಮಂತ್ರವನ್ನು 58 ಬಾರಿ ಜಪಿಸಬೇಕಾಗಿರುತ್ತದೆ. ವೀಕ್ಷಕರೇ, ಅತಿ ಸರಳವಾದದ್ದು ಆದರೆ ಬಹಳ ಶಕ್ತಿಯುತವಾದಂತಹ ಈ ತಂತ್ರವನ್ನು ತಾವು ಯಾವುದೇ ದುರುದ್ದೇಶ ಮತ್ತು ದುರಾಲೋಚನೆಗಾಗಿ ಈ ತಂತ್ರ ಪ್ರಯೋಗವನ್ನು ಮಾಡಬಾರದು. ಹಾಗೆ ಪ್ರಯತ್ನ ಸಹ ಮಾಡಬಾರದು. ಈ ಮಂತ್ರವನ್ನು ಜಪಿಸಿದ ನಂತರ ತಮ್ಮ ಕೈಯಲ್ಲಿರುವಂತಹ 5 ಏಲಕ್ಕಿಗಳನ್ನು ತೆಗೆದುಕೊಂಡು ಒಂದು ಕೆಂಪು ವಸ್ತ್ರವನ್ನು ತೆಗೆದುಕೊಳ್ಳಬೇಕು. ಕೆಂಪು ವಸ್ತ್ರದಲ್ಲಿ ಈ 5 ಏಲಕ್ಕಿಗಳನ್ನು ವಸ್ತ್ರದಲ್ಲಿಟ್ಟು ಈ ವಸ್ತ್ರವನ್ನು ಒಂದು ಚಿಕ್ಕ ಗಂಟನ್ನಾಗಿ ಮಾಡಿಕೊಳ್ಳಬೇಕು. ನಂತರ ತಾವು ನಿದ್ರಿಸುವಂತಹ ಸ್ಥಳದಲ್ಲಿ ನಿದ್ರಿಸುವಂತಹ ಸಮಯದಲ್ಲಿ ಈ ಒಂದು ಕೆಂಪು ವಸ್ತ್ರದಿಂದ ಕಟ್ಟಿರತಕ್ಕಂತಹ ಒಂದು ಗಂಟನ್ನು ತಾವು ನಿದ್ರಿಸುವಂತಹ ಹಾಸಿಗೆ ಕೆಳಭಾಗ ಅಥವಾ ಪಿಲ್ಲೋದ ಕೆಳಭಾಗದಲ್ಲಿಟ್ಟುಕೊಂಡು ಆ ರಾತ್ರಿ ಎಲ್ಲವೂ ನಿದ್ರಿಸಬೇಕಾಗಿರುತ್ತದೆ. ವೀಕ್ಷಕರೇ,
ನಂತರದ ದಿನ ಬೆಳಗ್ಗೆ ಈ ಒಂದು ಗಂಟನ್ನು ತೆಗೆದುಕೊಂಡು ನಿರ್ಜನ ಪ್ರದೇಶಕ್ಕೆ ಹೋಗಬೇಕು. ನಿರ್ಜನ ಪ್ರದೇಶಕ್ಕೆ ಹೋಗಿ ಅದರಲ್ಲಿರುವಂತಹ ಕೆಂಪು ವಸ್ತ್ರದಲ್ಲಿರುವಂತಹ ಏಲಕ್ಕಿಗಳನ್ನು ಕೈಗೆತ್ತಿಕೊಳ್ಳಬೇಕು. ವಸ್ತ್ರವನ್ನು ಅಲ್ಲೇ ಬಿಸಾಡಿ ಹಾಗೆ ಕೈಯಲ್ಲಿರುವಂತಹ 5 ಏಲಕ್ಕಿಗಳನ್ನು ಮೊದಲಿಗೆ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು, ಇಂತಹ ವ್ಯಕ್ತಿಯು ನನ್ನ ವಶವಾಗಿ ನನಗೆ ಅನುಕೂಲಕರವಾಗಿ ನಡೆದುಕೊಳ್ಳಬೇಕೆಂದು ಒಂದು ಸಂಕಲ್ಪವನ್ನು ಮಾಡಿಕೊಂಡು ಕೈಯಲ್ಲಿರುವಂತಹ 5 ಏಲಕ್ಕಿಗಳನ್ನು ಒಂದನ್ನು ಮೊದಲಿಗೆ ನೀವು ನಿಂತಿರುವಂತಹ ತಲೆಯ ಮೇಲ್ಭಾಗಕ್ಕೆ, ಅಂದರೆ ಆಕಾಶದ ಮೇಲ್ಭಾಗಕ್ಕೆ ಒಂದನ್ನು ಎಸೆಯಬೇಕಾಗಿರುತ್ತದೆ. ಹಾಗೆ ಉಳಿದ 4 ತಾವು ಪೂರ್ವಕ್ಕೆ ಮುಖ ಮಾಡಿ ನಿಂತಿರಬೇಕಾಗಿರುತ್ತದೆ. ಪೂರ್ವಕ್ಕೆ 1, ನಿಮ್ಮ ಹಿಂಬದಿಗೆ 1, ಎಡಭಾಗದ ದಿಕ್ಕಿಗೆ 1, ಹಾಗೆ ಬಲಭಾಗದ ದಿಕ್ಕಿಗಾಗಿ 1 ಎಸೆದು ಅಲ್ಲಿ ಈ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳೋದಿದೆಯಲ್ಲ, ಇಂತಹ ವ್ಯಕ್ತಿಯು ನನ್ನ ವಶವಾಗಿ ನನಗೆ ಅನುಕೂಲಕರವಾಗಿ ನಡೆದುಕೊಳ್ಳಬೇಕೆಂಬ ಪ್ರಾರ್ಥನೆಯನ್ನು ಮಾಡ್ತಿರಲ್ಲ, ಇದು ಬಹಳ ಮುಖ್ಯವಾದದ್ದು. ಇದಾದ ನಂತರ ತಾವು ಮನೆಗೆ ಹಿಂತಿರುಗಬಹುದು. ವೀಕ್ಷಕರೇ, ಅತಿ ಸರಳವಾದಂತಹ ಈ ತಂತ್ರ ಪ್ರಯೋಗವನ್ನು 3 ಬಾರಿ, ಅಂದರೆ 3 ರಾತ್ರಿಗಳು, 3 ದಿನಗಳ ಕಾಲ ಈ ತಂತ್ರ ಪ್ರಯೋಗವನ್ನು ಮಾಡಬೇಕಾಗಿರುತ್ತದೆ. ಕಂಟಿನ್ಯೂ ಆಗಿ ಮಾಡಬೇಕು. ಅಂದರೆ ಭಾನುವಾರ ಮಾಡಿದ್ದೆ ಆದಲ್ಲಿ ಭಾನುವಾರ, ಸೋಮವಾರ ಮತ್ತು ಮಂಗಳವಾರ ಈ 3 ದಿನಗಳು ಈ ಪ್ರಯೋಗವನ್ನು ಮಾಡಬೇಕಾಗಿರ್ತದೆ. ಕೆಂಪು ವಸ್ತ್ರ ಪ್ರತಿ ಬಾರಿಯೂ ಹೊಸ ವಸ್ತ್ರವನ್ನೇ ತೆಗೆದುಕೊಳ್ಳಬೇಕಾಗಿರ್ತದೆ. ನೀವು ಹೋದಂತಹ ನಿರ್ಜನ ಪ್ರದೇಶದಲ್ಲಿ ಬಿಸಾಡಿದಂತಹ ಕೆಂಪು ವಸ್ತ್ರವನ್ನು ಮರಳಿ ಹಿಂತಿರುಗಿ ತರಬಾರದು. ವೀಕ್ಷಕರೇ, ಅತಿ ಸರಳವಾದಂತಹ ಈ ತಂತ್ರ ಪ್ರಯೋಗ ಮಾಡುವುದರಿಂದ ನೀವು ಬಯಸಿದಂತಹ ವ್ಯಕ್ತಿಗಳು, ನಿಮ್ಮಿಂದ ದೂರವಾದಂತಹ ವ್ಯಕ್ತಿಗಳು ಮರಳಿ ನಿಮ್ಮ ಜೀವನದಲ್ಲಿ ಬರಲು ಅನೇಕ ಅವಕಾಶಗಳಿರುತ್ತದೆ. ಅನೇಕ ಮಂದಿ ಇದರಿಂದ ಒಳಿತನ್ನು ಕಂಡಿದ್ದಾರೆ. ಹಾಗೆ ಆ ವ್ಯಕ್ತಿಗಳು ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ಳುವುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಪರಿಪೂರ್ಣವಾದ ನಂಬಿಕೆಯಿಂದ ಪ್ರಯತ್ನಿಸಿ, ಖಂಡಿತ ಒಳ್ಳೆಯ ಫಲಿತಾಂಶವನ್ನು ಪಡೆಯುತ್ತೀರಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.